ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಪುನಃ ಗಲಿಲಿಯ ಸರೋವರದ ತೀರಕ್ಕೆ ಹೋದರು. ಜನರ ಗುಂಪು ಅವರನ್ನು ಸುತ್ತುಗಟ್ಟಿತು. ಯೇಸು ಅವರಿಗೆ ಪ್ರಬೋಧಿಸಿದರು. ಅಲ್ಲಿಂದ ಹೊರಟು ಹೋಗುತ್ತಿರುವಾಗ ಅಲ್ಫಾಯನ ಮಗನಾದ ಲೇವಿಯು ಸುಂಕ ವಸೂಲಿಗಾಗಿ ಉಕ್ಕಡದಲ್ಲಿ ಕುಳಿತಿರುವುದನ್ನು ಯೇಸು ಕಂಡರು. ನನ್ನನ್ನು ಹಿಂಬಾಲಿಸು ಎಂದು ಹೇಳಿ ಕರೆದರು. ಲೇವಿ ಎದ್ದು ಅವರನ್ನು ಹಿಂಬಾಲಿಸಿದನು. ತದನಂತರ ಯೇಸು ಲೇವಿಯ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದರು. ಬಹುಮಂದಿ ಸುಂಕದವರು, ಪಾಪಿಷ್ಠರು ಅಲ್ಲಿಗೆ ಬಂದರು. ಇವರೆಲ್ಲರೂ ಯೇಸು ಮತ್ತು ಅವರ ಶಿಷ್ಯರ ಪಂಕ್ತಿಯಲ್ಲೇ ಊಟಕ್ಕೆ ಕುಳಿತರು. ಇಂಥವರು ಬಹುಮಂದಿ ಯೇಸುವನ್ನು ಹಿಂಬಾಲಿಸುತ್ತಿದ್ದರು. ಫರಿಸಾಯ ಪಂಥಕ್ಕೆ ಸೇರಿದ ಧರ್ಮಶಾಸ್ತ್ರಿಗಳಲ್ಲಿ ಕೆಲವರು ಸುಂಕದವರ ಮತ್ತು ಇತರ ಪಾಪಿಗಳ ಪಂಕ್ತಿಯಲ್ಲಿ ಯೇಸು ಊಟ ಮಾಡುವುದನ್ನು ಕಂಡು, ಈತನು ಇಂಥ ಬಹಿಷ್ಕೃತ ಜನರ ಜೊತೆಯಲ್ಲಿ ಊಟ ಮಾಡುವುದೇಕೆ ಎಂದು ಯೇಸುವಿನ ಶಿಷ್ಯರೊಡನೆ ಆಕ್ಷೇಪಿಸಿದರು. ಇದನ್ನು ಕೇಳಿಸಿಕೊಂಡ ಯೇಸು ಅವರಿಗೆ, ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ನಾನು ಕರೆಯಲು ಬಂದಿರುವುದು ಧರ್ಮಿಷ್ಠರನ್ನಲ್ಲ, ಪಾಪಿಷ್ಠರನ್ನು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಲೇವಿಯನ್ನು ನೋಡ್ತಾರೆ. ನನ್ನನ್ನು ಹಿಂಬಾಲಿಸು. ಅವರೇನು ಮಾಡಿದ್ರು? ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ್ರು. ಒಂದು ವೇಳೆ ಇವತ್ತು ಎಲ್ಲ ದೇವಸ್ಥಾನಕ್ಕೆ ಬಂದಿದ್ದೀವಿ, ಪುಣ್ಯಕ್ಷೇತ್ರಕ್ಕೆ, ಯೇಸು ಸ್ವಾಮಿ ಹೊರಗೆ ನಿಂತು ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ್ರೆ ಮನೆ ಬೀಗದ ಕೈಯಲ್ಲಿ ಇಟ್ಬಿಟ್ಟು ಯೇಸು ಸ್ವಾಮಿ ಹಿಂದೆ ಹೋಗ್ತೀರಾ? ಸುಮ್ಮನೆ ಹೇಳಬಾರ್ದು. ಹೋಗ್ತೀವಾ? ಹೋಗ್ತೀವಿ. ಯಾರು ಹೋಗ್ತೀವಿ ಅಂತ ಹೇಳ್ತಾರೆ? ಅದು ಎಲ್ಲ ವಯಸ್ಸಾದವರು. ಹೋಗೋಕ್ಕಾಗೋದಿಲ್ಲ. ಹೆಂಗೆ ಹೋಗ್ಬಿಡ್ತೀರಿ? ನಿಮ್ಮ ಜೀವನ ಒಂದಿದೆ, ಕೆಲಸ ಕಾರ್ಯಗಳೊಂದಿದೆ, ಕರ್ತವ್ಯಗಳಿದೆ. ಇವೆಲ್ಲ ಬಿಟ್ಬಿಟ್ಟು ನೀವು ಹೋಗ್ಬಿಡ್ತೀರಾ? ಹೋಗೋಕ್ಕಾಗೋದಿಲ್ಲ. ಮತ್ತಾಯ ಹೋದರು, ಲೇವಿ ಯಾತಕ್ಕೆ ಹೋದರು? ಕೊನೆಗೆ ಬರ್ತೀನಿ. ಮಾರ್ಕನು ಬರೆದ ಈ ಶುಭ ಸಂದೇಶವನ್ನು ಓದಬೇಕಾದ್ರೆ ನನಗೆ ಮನಸ್ಸಲ್ಲಿ ಒಂದು ರೀತಿಯ ಬೇಸರ. ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಈ ಲೇವಿಯ ಮನೆಯಲ್ಲಿ ಪಂಕ್ತಿಯಲ್ಲಿ ಯಾರ ಜೊತೆ ಕೂತಿದ್ರು? ಯಾರ ಜೊತೆ ಕೂತಿದ್ರು? ಯಾರ ಜೊತೆ? ಪಾಪಿಷ್ಠರ ಜೊತೆ. ಪಾಪಿಷ್ಠರು ಅಂತ ಯಾರು ಹೇಳೋದು? ಯಾರು ಹೇಳೋದು? ಧರ್ಮಶಾಸ್ತ್ರಿಗಳು. ಯಾಕೆ ಹೇಳಿದ್ರು? ಇದು ಪ್ರಶ್ನೆ. ಧರ್ಮಶಾಸ್ತ್ರಿಗಳು ಹೇಳ್ತಿದ್ರು, ಓಕೆ ಫೈನ್, ಅವ್ರಿಗೆ ಯಾವಾಗಲೂ ಅಷ್ಟೇ, ತಾವೊಬ್ಬರನ್ನ ಬಿಟ್ಟರೆ ಭೂಲೋಕದಲ್ಲಿ ಒಳ್ಳೆಯವರು ಯಾರೂ ಇಲ್ಲ ಅಂತ ಅವರಿಗೆ ಇದ್ದಂತಹ ಒಂದು ಗಮನ. ನಾವೇ ಸಂತರು, ನಮ್ಮನ್ನು ಬಿಟ್ಟರೆ ಬೇರೆ ಉಳಿದವರಲ್ಲ ಪಾಪಿಷ್ಟ್ರು ಅಂತ. ಓಕೆ ಫೈನ್, ಒಪ್ಕೊಳ್ಳೋಣ. ಆದರೆ ಮಾರ್ಕನು ಈ ಶುಭ ಸಂದೇಶವನ್ನು ಬರೆಯಬೇಕಾದರೆ ಪಾಪಿಷ್ಠರು ಒಂದು ಅವರು ಬರೀತಾರೆ. ಯಾಕೆ? ಒಂದು ವೇಳೆ ಉಪದೇಶ ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಧರ್ಮಕೇಂದ್ರದ ಗುರುಗಳು ಅದೇ ತಪ್ಪು ಮಾಡ್ಬೋದಾ? ಒಂದು ವೇಳೆ ನಮ್ಮ ಮಕ್ಕಳು ಯಾರನ್ನಾದ್ರೂ ನಮ್ಮ ಮನೆಗೆ ಬರಬೇಡ ಅಂತ ಹೇಳ್ಬೋದು, ತಂದೆ ತಾಯಿಗಳು ಹೇಳೋಕ್ಕಾಗುತ್ತಾ? ಆಗೋದಿಲ್ಲ. ಲೂಕನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ದುಂದುಗಾರ ಮಗ ತನ್ನಲ್ಲಿರುವ ಎಲ್ಲವನ್ನ ಕಳ್ಕೊಂಡು ಮತ್ತೆ ಮನೆಗೆ ಹಿಂತಿರುಗಿ ಬರುವಾಗ ಅಣ್ಣ ಆದವನು ಏನು ಹೇಳ್ತಾನೆ? ಅವನು ಎಲ್ಲ
ದುಡ್ಡೆಲ್ಲ ವೇಸ್ಟ್ ಮಾಡವನೆ, ಅವನು ಯಾಕೆ ಬರಬೇಕು ಮತ್ತೆ ನಮ್ಮ ಮನೆಗೆ? ತಂದೆ ಆದವನು ಹೇಳಕ್ಕಾಗುತ್ತಾ? ಆಗುದಿಲ್ಲ. ಮಗನೇ, ಅವನು ಸತ್ತೋಗಿದ್ದ, ಮತ್ತೆ ಬರ್ತಾ ಇದ್ದಾನೆ, ಅವನ್ನ ಬರಮಾಡಿಕೊಳ್ಳಬೇಕು, ಅವನು ನನ್ನ ಮಗ. ತಂದೆ ಹೇಳುವ ಮಾತು. ಈಗ ಮಾರ್ಕನು ಈ ಶುಭ ಸಂದೇಶವನ್ನ ಬರೀಬೇಕಾದ್ರೆ ಪಾಪಿಷ್ಠರು ಅಂತ ಯಾಕೆ ಬರೆದರು? ಅವ್ರು ಹೇಳ್ಬೋದಾಗಿತ್ತು ಸುಂಕ ವಸೂಲಿ ಮಾಡುವವರು ಅವರ ಸ್ನೇಹಿತರು ಅಂತ ಬರಿಬೋದಾಗಿತ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ಅಲ್ಲಿ ಧರ್ಮಶಾಸ್ತ್ರಿಗಳು ಹೇಳ್ತಾರೆ ಬಹಿಷ್ಕೃತವಾದಂತಹ ಜನ. ಯಾಕೆ? ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ದಿಸ್ ಇಸ್ ದ ಬ್ಯಾಕ್ ಗ್ರೌಂಡ್ ಆನ್ ವಿಚ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಗಾಸ್ಪಲ್. ಈ ಹಿನ್ನೆಲೆ ಏನಂತ ನಮಗೆ ಗೊತ್ತಾದರೆ ಆ ಪದಗಳ ಅರ್ಥ ನಮಗೆ ವ್ಯಕ್ತವಾಗುತ್ತೆ. ಏನಂತ ಹೇಳಿದ್ರೆ, ಅಂದಿನ ಕಾಲದಲ್ಲಿ ಈ ವರಿ ವಸೂಲಿ ಮಾಡೋದು ಒಂದು ದೊಡ್ಡ ಕೆಲಸ. ವರಿ ವಸೂಲಿ ಮಾಡೋದು ದೊಡ್ಡ ಕೆಲಸ. ಅದು ಗೌರ್ಮೆಂಟ್ ಜಾಬ್, ಟ್ಯಾಕ್ಸ್ ಕಲೆಕ್ಷನ್. ಹೇಗೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಹತ್ರ ಹೋಗಿ ವರಿ ಕಲೆಕ್ಟ್ ಮಾಡಿ ಎತ್ಕೊಂಡು ಹೋಗಿ ರೋಮ್ ಚಕ್ರವರ್ತಿಗೆ ಕಟ್ಟುವಂತಲ್ಲ. ಒಂದು ಪ್ರಾಂತ್ಯವನ್ನ ಒಬ್ಬರ ಕೈಯಲ್ಲಿ ಕೊಡೋರು, ಅವ್ರು ಮುಂಚಿತವಾಗಿ ಹಣ ಕೊಟ್ಬಿಡೋರು, ಇಷ್ಟು ಈ ಪ್ರಾಂತ್ಯದಿಂದ ವರಿ ಎಂಬುದಾಗಿ. ಅದಾದ ಮೇಲೆ ಆ ಪ್ರಾಂತ್ಯದಲ್ಲಿ ಹಲವಾರು ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದಷ್ಟು ಹಣವನ್ನು ಅವರು ಕಲೆಕ್ಟ್ ಮಾಡ್ಕೋತಿದ್ರು. ಇದು ಪಾಲಿಸಿ. ಈ ಪಾಲಿಸಿ ಮಾಡಬೇಕಾದ್ರೆ ಏನು ಮಾಡೋರು? ಈಗ ಅವರು 10 ರೂಪಾಯಿ ಗೌರ್ಮೆಂಟ್ಗೆ ಕಟ್ಟಿದ್ರೆ ಅದನ್ನು ಜನರ ಹತ್ರ ಅವ್ರು ವಸೂಲಿ ಮಾಡಬೇಕು. ಹೇಗೆ ಮಾಡ್ತಾರೆ? ಅವರಲ್ಲಿ ತುಂಬ ಆಲೋಚನೆಗಳು ಓಡ್ತವೆ. ಎಲ್ಲರೂ ದುಡ್ಡು ಕೊಡ್ತಾರಾ? ನನ್ನ ದುಡ್ಡಿಗೆ ಬಡ್ಡಿ ಎಷ್ಟಾಯಿತು? ಈಗ ಇಷ್ಟು ಜನಕ್ಕೆ ನಾನು ಎಂಪ್ಲಾಯಿ ಮಾಡಬೇಕು, ಅದರಿಂದ ಅವರಿಗೆ ಸಂಬಳ ಏನಾಗುತ್ತೆ? ಎಲ್ಲ ಯೋಚನೆ ಮಾಡ್ತಾರೆ. ಈಗ ನಾವು ಬಟ್ಟೆಗಳನ್ನು ತಗೋತೀವಿ, ಎಲ್ಲ ತಗೊಂಡ್ರಾ? ಈಗ ಕ್ರಿಸ್ಮಸ್ಗೆ ಎಲ್ಲ ದೊಡ್ಡ ದೊಡ್ಡ ಶೋರೂಮ್ಗೆ ಹೋಗಿರ್ತೀರಿ ಅಲ್ವಾ? ಹೌದಾ ಇಲ್ವಾ? ಹೌದು ಹೌದು. 5,000, 6,000, 7,000 ನಿಮ್ಮ ಬಟ್ಟೆಗೆ ಒತ್ತಾ? ಖಂಡಿತವಾಗಿಲ್ಲ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜು, ಅಂಗಡಿ ಚಾರ್ಜು, ಅಂಗಡಿಯಲ್ಲಿ ಕೆಲಸ ಮಾಡೋರ ಚಾರ್ಜು, ಅವರು ಕಟ್ಟುವ ಟ್ಯಾಕ್ಸು, ಅದು ಚಾರ್ಜು ಎಲ್ಲ ಸೇರಿ ನಿಮ್ಮ ತಲೆ ಮೇಲೆ ಹಾಕ್ತಾರೆ. ಒಂದು ಲೇಬಲ್ ಹಾಕ್ತಾರೆ, 5,000. ನಮಗೆ ಖುಷಿ, 5,000 ಕೊಟ್ಟು ಬಟ್ಟೆ ತಗೊಂಡಿದ್ದೀವಿ, ಬೆಸ್ಟ್ ಬಟ್ಟೆ ಅಂತ. ಯಾವುದೂ ಇಲ್ಲ, ಬೆಸ್ಟ್ ಏನೂ ಇಲ್ಲ, ಮನಸ್ಸಲ್ಲಿದೆ ಅದಲ್ಲ. ಈಗ ನಾವು ಊಟ ತಿನ್ನೋದಕ್ಕೆ ಮುಂಚೆ ತುಂಬ ಚೆನ್ನಾಗಿದೆ ಊಟ ಅಂತ ಹೇಳಿದ್ರೆ ಊಟ ಚೆನ್ನಾಗಿರ್ತದೆ. ಏನಿದು ಊಟ ಅಂತ ಹೇಳಿದ್ರೆ ಊಟ ಚೆನ್ನಾಗಿರೋದಿಲ್ಲ. ಹಸಿವಿರುವವನಿಗೆ ಸಾಧಾರಣವಾದ ಊಟ ತುಂಬ ಚೆಂದಾಗಿರ್ತದೆ. ಹಸಿವೇ ಇಲ್ಲದವನಿಗೆ ನೀವು ಬೆಸ್ಟ್ ಬಿರಿಯಾನಿ ತಂದು ಕೊಟ್ಟರು ಕೂಡ ಇದರಲ್ಲಿ ಉಪ್ಪಿಲ್ಲ ಅಂತಾನೆ. ಇದು ಮನುಷ್ಯನ ಸಹಜ ಗುಣ. ನಾವು ತಗೊಳ್ಳೋ ಬಟ್ಟೆಗಳು ಅಷ್ಟೇ. ಬೆಸ್ಟ್ ಬಟ್ಟೆ, ನನ್ನ ಮೈಯಲ್ಲಿ ತುಂಬ ಚೆನ್ನಾಗಿದೆ, ಫೀಲ್ ಚೆನ್ನಾಗಿದೆ ಅಂತ ನಾವು ಅನ್ಕೋಬೇಕಾದ್ರೆ ಅದು ಹಾಗೇನೇ ಇರ್ತದೆ. ಅದು ಏನು ಬಟ್ಟೆ ಇದು ಅಂತ ನೀವು ಯೋಚನೆ ಮಾಡಿದ್ರೆ ಹಾಗೇನೇ ಇರ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ಆಲೋಚನೆ ಮಾಡಬೇಕಾದಂತಹ ವಿಷಯ ಇಷ್ಟೇ. ಇವರು ಎಲ್ಲ ವಿಷಯಗಳನ್ನು ಮನದಲ್ಲಿ ಇಟ್ಟುಕೊಂಡು ಅದರಂತೆ ಜನರಿಂದ ಹಣವನ್ನು ಸಂಗ್ರಹಿಸ್ತಿದ್ದರು. ಆಗ ಏನಾಗ್ತಾ ಇತ್ತು? ನ್ಯಾಚುರಲಿ ನಾನು ಏನು ಕಟ್ಟಬೇಕೋ ಅದಕ್ಕೆ 2 ಪಟ್ಟು ಕಟ್ಟಬೇಕಾಗಿತ್ತು. ಆಗ ಜನರಿಗೆ ಇವರುಗಳು ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ, ಆದ ಕಾರಣ ಇವರು ಪಾಪಿಷ್ಠರು ಎಂಬುದಾಗಿ ಕರೀತಿದ್ರು. ಇವಾಗ ಅರ್ಥ ಆಯ್ತಾ? ಹಣಕ್ಕೋಸ್ಕರ ಇವರು ಎಷ್ಟು ಸುಳ್ಳು ಬೇಕಾದರೂ ಹೇಳ್ತಾರೆ, ಎಷ್ಟು ಮಟ್ಟಿಗೆ ಬೇಕಾದರೂ ಹೋಗ್ತಾರೆ. ಆದ ಕಾರಣ ಹಣವೇ ಇವರ ಜೀವನದ ಎಲ್ಲ ಅಂತ ಹೇಳಬೇಕಾದ್ರೆ ಇವರು ಒಳ್ಳೆಯವರಲ್ಲ, ಇವರು ತಪ್ಪು ಮಾಡೋರು ಎನ್ನುವ ಗಮನ ಅವರಲ್ಲಿ ಸದಾ ಇರ್ತಿತ್ತು. ಇದು ಒಂದು. ಎರಡನೆಯ ಕಾರಣ ಏನಂತ ಹೇಳಿದ್ರೆ, ಇವರುಗಳು ಕೂಡ ಆ ಯಹೂದ್ಯರು ಜೀವಿಸುವಂತಹ ಸಮಾಜದಲ್ಲಿ, ಆ ಒಂದು ಸ್ಥಳದಲ್ಲಿ ಜೀವಿಸುವಾಗ ಇವರು ಯಾರಿಗೆ ಸೇವೆ ಮಾಡ್ತಿದ್ರು? ಜನರಿಗೆ ಅಲ್ಲ, ರೋಮ್ ಚಕ್ರವರ್ತಿಗೆ. ಯಾಕೆ ಅವ್ರಿಗೆ ಇವ್ರು ಕೆಲಸ ಮಾಡಬಾರ್ದು? ಯಾಕೆಂತ ಹೇಳಿದ್ರೆ, ಈ ಹಾಲು ಜೇನು ಹರಿಯುವ ನಾಡನ್ನ ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಉಚಿತವಾಗಿ ಕೊಟ್ಟರು. ಇವರೇನು ಯುದ್ಧ ಮಾಡಿ ಗೆದ್ರ? ಗೆಲ್ಲಿಲ್ಲ.
12 ಕುಟುಂಬಗಳಿಗೆ ದೇವರು ದಾನವಾಗಿ ಕೊಟ್ಟರು. ಯಾಕೆಂತೇಳಿದ್ರೆ ಅವರು ಅಬ್ರಹಾಮನಿಗೆ ಆ ವಾಗ್ದಾನವನ್ನು ಮಾಡಿದ್ದರು. ಅಬ್ರಹಾಮ, ನಿನಗೂ ನಿನ್ನ ಸಂತತಿಗೂ ಈ ಹಾಲು ಜೇನು ಹರಿಯುವ ನಾಡನ್ನು ನಾನು ಕೊಡುವೆನು ಎಂಬುದಾಗಿ. ಅಬ್ರಹಾಮನಿಗೆ ಒಂದು ಗುಹೆಯನ್ನು ಕೊಟ್ಟಿದ್ರು ಅಷ್ಟೇ. ಆದರೆ ಅವರ ಮಕ್ಕಳಿಗೆ ಈ ಹಾಲು ಜೇನು ಹರಿಯುವ ನಾಡನ್ನು ಕೊಟ್ಟರು. ಅಲ್ಲಿ ಅವರು ಹೇಳಿದ್ರು, ಇಲ್ಲಿ ನೀವು ಒಂದು ದೊಡ್ಡ ಜನಾಂಗವಾಗಿ ಬೆಳೆಯಿರಿ. ಮೊದಲನೇ ವಾಚನ ಸೌಲನನ್ನ ಮೊದಲ ರಾಜನಾಗಿ ಆಯ್ಕೆ ಮಾಡ್ಕೋತಾರೆ. ಆದರೆ ದೇವರಿಗೆ ಇಷ್ಟ ಆಗಲಿಲ್ಲ. ದೇವರು ಹೇಳಿದ್ದು, ನೀವು ಜನಾಂಗ ನಿಜ, ನಿಮಗೆ ರಾಜ ಸೌಲ ಆಗಬಾರದು, ನಾನಾಗಬೇಕು ಎನ್ನುವುದು ದೇವರ ಇಚ್ಛೆಯಾಗಿತ್ತು. ನಾನು ನಿನ್ನನ್ನು ಕಾಪಾಡಿರೋದು, ನಿನಗೆ ಆಹಾರ ಕೊಟ್ಟವನು ನಾನು, ರಕ್ಷಣೆ ಕೊಟ್ಟವನು ನಾನು, ನಾಡನ್ನು ಕೊಟ್ಟವನು ನಾನು, ನಿನಗೆ ಜೀವವನ್ನು ಕೊಟ್ಟವನು ನಾನು. ಈ ಜೀವನದಲ್ಲಿ ನೀವು ಪಡೆಯುವ ಎಲ್ಲ ವಿಷಯಗಳನ್ನು ಕೊಡುವವನು ನಾನು. ಆದುದರಿಂದ ನಾನು ನಿನಗೆ ರಾಜನಾಗಿರಬೇಕು, ಮನುಷ್ಯರು ನಿನಗೆ ರಾಜರುಗಳು ಬೇಡ ಎಂಬುದಾಗಿ ಹೇಳಿದ್ರು. ಆದರೆ ಇಸ್ರಾಯೇಲ್ ಜನಾಂಗ ಕೇಳಲಿಲ್ಲ. ಅವರಿಗೆ ರಾಜ ಬೇಕಾಗಿತ್ತು. ನಿಮ್ಮ ಆಸೆಯಂತೆ ಆಗಲಿ ಅಂಥೇಳಿ ದೇವರು ಅವರಿಗೆ ರಾಜನನ್ನು ಕೊಟ್ಟರು. ಅವರು ರಾಜ್ಯವನ್ನು ಕಟ್ಟಿದ್ರು, ಆದರೆ ದೇವರನ್ನು ಕಟ್ಟಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಹೀಗೆ ಈ ಜನ, ರೋಮ್ ಚಕ್ರವರ್ತಿ ಏನು ಮಾಡ್ತಾನೆ, ಈ ಒಂದು ಭೂಮಿಯನ್ನು ತನ್ನದಾಗಿಸಿಕೊಳ್ಳುತ್ತಾನೆ. ಅಲ್ಲಿರುವ ಎಲ್ಲ ಜನರು ಕೂಡ ಆತನಿಗೆ ವರಿಯನ್ನು ಕಟ್ಟಬೇಕು ಅಂತ ಹೇಳಬೇಕಾದ್ರೆ, ದೇವರೇ ಉಚಿತವಾಗಿ ಕೊಟ್ಟ ಭೂಮಿಯಲ್ಲಿ ನಾನು ಜೀವಿಸುವುದಕ್ಕೆ ಮನುಷ್ಯ ರಾಜ್ಯನಿಗೆ ನಾನು ವರಿ ಕಟ್ಟಬೇಕಲ್ಲ ಅನ್ನೋದು ಅವರಿಗೆ ಬೇಸರ ಇತ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ಅಂಥವನಿಗೆ ಸೇವೆ ಮಾಡಿದಂತಹ ಯಹೂದ್ಯರನ್ನು ನೋಡಿ, ಪಾಪಿಷ್ಟ್ರು ನೀವು, ದೇವರಿಗೆ ಸೇವೆ ಮಾಡ್ತಿಲ್ಲ, ಮನುಷ್ಯನಿಗೆ ಸೇವೆ ಮಾಡ್ತೀರಿ ಎಂಬುದಾಗಿ ಅವರನ್ನು ದ್ವೇಷಿಸ್ತಿದ್ರು. ಆದ ಕಾರಣ ಧರ್ಮಶಾಸ್ತ್ರಿಗಳು ಹೇಳಿದ್ರು, ಸುಂಕ ವಸೂಲಿದವರು ಪಾಪಿಷ್ಠರು ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾರೆ? ವೈದ್ಯನು ಅವಶ್ಯಕತೆ ಇರೋದು ರೋಗಿಗೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪಾಪಿಷ್ಟ, ಪಾಪವನ್ನು ಮಾಡಿದವನು ಅಂತ ಹೇಳಿದ್ರೆ ದೇವರಿಂದ ದೂರ ಹೋದವನು. ನಿನ್ನೆ ಕಮ್ಮನಹಳ್ಳಿಯಲ್ಲಿ ನಾನು ಪ್ರಬೋಧನೆ ಕೊಡ್ತಿದ್ದೆ. ಆಗ ಒಣಚಿನ್ನಪ್ಪನವ್ರ ಬಗ್ಗೆ ಹೇಳಬೇಕಾದ್ರೆ ಏಕಾಂತತೆ ಬಗ್ಗೆ ಹೇಳ್ತಿದ್ದೆ. ಏಕಾಂತತೆಯಲ್ಲಿ ನಾವು ಏನು ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಪ್ರಾರ್ಥನೆ ಧ್ಯಾನ ಆಗುತ್ತೆ. ಆ ಧ್ಯಾನದಲ್ಲಿ ನಾವು ಜ್ಞಾನವನ್ನು ಪಡಿತೀವಿ. ಆ ಜ್ಞಾನದಲ್ಲಿ ನಾವು ಜೀವವನ್ನು ಕಟ್ಕೋತೀವಿ. ಆ ಜೀವ ದೇವರೊಡನೆ ಸಂಬಂಧವನ್ನು ಏರ್ಪಡಿಸುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹೀಗೆ ನಾವು ಪ್ರತಿನಿತ್ಯ ನನ್ನ ಪ್ರಾರ್ಥನೆ, ನನ್ನ ಧ್ಯಾನ, ನನಗೆ ದೇವರು ಕೊಟ್ಟಂತಹ ದೈವಜ್ಞಾನ, ಅದರಲ್ಲಿ ನಾನು ಆಯ್ಕೆ ಮಾಡಿಕೊಳ್ಳುವ ನನ್ನ ಜೀವ, ಆ ಜೀವ ದೇವರಿಗೆ ಪ್ರಿಯವಾಗಿರಬೇಕು ಎನ್ನುವುದು ಪ್ರತಿಯೊಬ್ಬರ ಆಸೆಯಾಗಿರಬೇಕು, ಪ್ರತಿಯೊಂದು ಆತ್ಮದ ಕನಸಾಗಿರಬೇಕು. ಆದರೆ ಮನುಷ್ಯ ಯಾವಾಗ ತಪ್ಪು ಮಾಡ್ತಾನೋ, ದೇವರ ಹಾದಿಗೆ ವಿರುದ್ಧ ಹೋಗ್ತಾನೋ, ದೇವರ ಆಜ್ಞೆಗಳಿಗೆ ವಿರುದ್ಧ ಹೋಗ್ತಾನೋ, ಆವಾಗ ಆತನು ರೋಗಿಯಾಗ್ತಾನೆ. ದೇಹಕ್ಕಲ್ಲ, ಆತ್ಮಕ್ಕೆ ರೋಗಿ ಆಗ್ತಾನೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಈ ರೋಗಿಗೆ ವೈದ್ಯನ ಅವಶ್ಯಕತೆ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ವೈದ್ಯನು ಕೊಡುವಂತಹ ಔಷಧಿ ಏನು? ತನ್ನ ಪ್ರಾಣದ ತ್ಯಾಗ. ನಿನಗೆ ಹಣಕ್ಕಿಂತ ಮಿಗಿಲಾದ ಜೀವನ ಹೊಂದಿದೆ, ಪಾಪಕ್ಕಿಂತ ಮಿಗಿಲಾದ ಜೀವನ ಹೊಂದಿದೆ, ಈ ಲೌಕಿಕ ಆಸೆಗಳಿಗಿಂತ ಮಿಗಿಲಾದ ಜೀವನ ಹೊಂದಿದೆ. ಅದು ಯಾವುದು ಅಂತ ಹೇಳಿದ್ರೆ ದೇವರು ನಿನಗೆ ಕೊಡುವಂತಹ ಆ ಒಂದು ಸುಂದರವಾದ ಜೀವನ. ಆ ಜೀವನವನ್ನು ನಾನು ನಡೆಸೋದಕ್ಕೆ ದೈವ ಜ್ಞಾನವನ್ನು ದೇವರು ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಆ ದೈವ ಜ್ಞಾನವನ್ನು ಬಳಸಿ ನಿನ್ನ ಆತ್ಮವನ್ನು ಕಾದಿರಿಸು. ಅದು ಯೇಸು ಸ್ವಾಮಿಯ ಕರ್ತವ್ಯವಾಗಿತ್ತು, ಯೇಸು ಸ್ವಾಮಿಯ ಜೀವನವಾಗಿತ್ತು, ಯೇಸು ಸ್ವಾಮಿಯ ತ್ಯಾಗವಾಗಿತ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಅರ್ಥ ಮಾಡ್ಕೋಬೇಕಾದ ವಿಷಯ ಇಷ್ಟೇ. ಮನುಷ್ಯನಿಗೆ ಎರಡು ರೀತಿಯ ರೋಗ ಇರ್ತದೆ.
ದೇಹಕ್ಕೆ, ಆತ್ಮಕ್ಕೆ. ಅನೇಕ ಸಂದರ್ಭಗಳಲ್ಲಿ ಆತ್ಮಕ್ಕೆ ಬರುವ ರೋಗವನ್ನು ನಾವು ಯೋಚನೆ ಮಾಡೋದಿಲ್ಲ, ಕಾರಣ ಅದು ನಮ್ಮ ದೇಹವನ್ನು ಕಾಡೋದಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಆದರೆ ನನ್ನ ದೇವರ ಸಂಬಂಧವನ್ನು ಅದು ಮುರಿದಾಕುತ್ತೆ ಎನ್ನುವ ಪರಿಜ್ಞಾನ ನಮ್ಮಲ್ಲಿ ಸದಾ ಬರಬೇಕು, ಸದಾ ಬರಬೇಕು. ಆವಾಗ ದೇವರು ಏನು ಹೇಳ್ತಾರೆ, ನಮ್ಮನ್ನು ಪಾಪಿಷ್ಟ್ರು ಅಂತ ಕರೆಯೋದಿಲ್ಲ, ಇವರು ಸಂತರು ಎಂಬುದಾಗಿ ಸಂತ ಪೌಲನಂತೆ ನಮ್ಮನ್ನು ಮುನ್ನಡೆಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸಂತರ ಜೀವನ, ಈ ಆಧ್ಯಾತ್ಮಿಕ ಜೀವನ, ಆತ್ಮಕ್ಕೆ ನಾನು ಕೊಡುವಂಥ ಮುಖ್ಯತ್ವ ಏನಿದು ಅಂತ ಕೇಳಿದ್ರೆ, ಸಿಂಪಲ್ ಆಗಿ ಹೇಳಬೇಕಾದ್ರೆ ದೇವರು ನಮಗೆಲ್ಲರಿಗೂ ಜೀವ ಕೊಟ್ಟಿದ್ದಾರೆ. ಈ ಜೀವವನ್ನು ನಾವು ಹೇಗೆ ಅಳತೆ ಮಾಡ್ತೀವಿ? ಹೇಗೆ ಅಳತೆ ಮಾಡ್ತೀವಿ? ನನ್ನಲ್ಲಿ ಎಷ್ಟು ಬಂಗಾರ ಇದೆ, ಎಷ್ಟು ಬೆಳ್ಳಿ ಇದೆ, ಎಷ್ಟು ಕಾರುಗಳಿವೆ, ಎಷ್ಟು ಬಂಗಲೆ ಇದೆ, ಎಷ್ಟು ಆಸ್ತಿ ಇದೆ, ಇದರಲ್ಲಿ ತಾನೆ ನಾವು ಲೆಕ್ಕ ಮಾಡೋದು, ತೂಕ ಮಾಡೋದು ಇದರಲ್ಲಿ ತಾನೆ, ಹೌದಾ ಇಲ್ವಾ? ಹೌದು. ನಾನು ಸಾಧಾರಣವಾಗಿ ಏನು ಹೇಳೋದು, ದೇವರು ಏನು ಕೊಟ್ಬಿಟ್ಟಿದ್ದಾರೆ ನನಗೆ? ಇರೋಕ್ಕೆ ಮನೆ ಇಲ್ಲ, ತಿನ್ನೋದಕ್ಕೆ ಒಳ್ಳೆ ಆಹಾರ ಇಲ್ಲ, ಧರಿಸ್ಕೊಳ್ಳೋದಕ್ಕೆ ಒಳ್ಳೆ ಬಟ್ಟೆಗಳಿಲ್ಲ, ಏನು ಜೀವನ ಕೊಟ್ಬಿಟ್ಟಿದ್ದಾರೆ ದೇವರು? ಕೇಳ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಎಲ್ಲವನ್ನ ಕೊಟ್ಟರೆ ನಾವು ಮಾಡೋದೇನು? ತಿನ್ಬಿಟ್ಟು ಮಲ್ಕೊಳ್ಳೋದಾ? ಈ ಲೌಕಿಕ ಜೀವನವನ್ನು ಕೊಟ್ಟಿರೋದೇ ದೊಡ್ಡ ವಿಷಯ, ಅಡಿಪಾಯ, ಆಧಾರ. ದೇವರು ನಿಮಗೆ ಕೊಟ್ಟಿದ್ದಾರೆ, ಜೀವವನ್ನು ಕೊಟ್ಟಿದ್ದಾರೆ, ಕೈಯನ್ನು ಕೊಟ್ಟಿದ್ದಾರೆ, ಕಾಲನ್ನು ಕೊಟ್ಟಿದ್ದಾರೆ, ಬುದ್ಧಿಯನ್ನು ಕೊಟ್ಟಿದ್ದಾರೆ. ದುಡಿ. ನೀನು ಏನಿಟ್ಟಿದ್ಯಾ ಎನ್ನುವುದು ನಿನ್ನ ಜೀವನ ಅಲ್ಲ, ದೇವರು ಏನು ಕೊಟ್ಟಿದ್ದಾರೆ ಅನ್ನುವುದು ಜೀವನ. ಆ ಜೀವನವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳುವ ಕರ್ತವ್ಯ ಪ್ರತಿಯೊಬ್ಬರಲ್ಲಿ ಇದೆ ಪ್ರೀತಿಯ ಸಹೋದರ ಸಹೋದರಿಯರ. ಆದ ಕಾರಣ ನಮ್ಮ ಜೀವನದಲ್ಲಿ ಪ್ರಾರ್ಥನೆ, ಧ್ಯಾನ, ದೈವಜ್ಞಾನ, ಒಳ್ಳೆಯ ನಿರ್ಧಾರಗಳು, ಅವರು ಕೊಟ್ಟ ಜೀವನವನ್ನು ಪರಿಶುದ್ಧವಾಗಿ ಜೀವಿಸುವ ವಿಧಾನ, ಕೊನೆಗೆ ದೇವರೊಡನೆ ಸಂಬಂಧವನ್ನು ಏರ್ಪಡಿಸಿ ಆ ಸಂಬಂಧವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವ ಪ್ರಯತ್ನ, ಪ್ರಾರ್ಥನೆ ನಮ್ಮದಾಗಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಅದು ಕ್ರೈಸ್ತಿಯ ಜೀವನ. ಆ ಜೀವನವನ್ನು ನಾವು ಪಡೆಯಬೇಕು ಎನ್ನುವುದು ದೇವರ ಚಿತ್ತ. ಈ ಆಸೆಯೊಂದಿಗೆ ತನ್ನ ಸ್ಥಳವನ್ನು ಬಿಟ್ಟು ಎದ್ದು ಹೋದವನು ಲೇವಿ. ಇವಾಗ ಅರ್ಥ ಆಯ್ತಾ ಯಾಕೆ ಲೇವಿ ಎದ್ದು ಯೇಸು ಸ್ವಾಮಿಯ ಹಿಂದೆ ಹೋದ? ಯಾಕೆಂತ ಹೇಳಿದ್ರೆ, ಇಡೀ ಜನಾಂಗ ನನ್ನನ್ನು ಪಾಪಿಷ್ಟ ಅಂತ ಕರೀತಾ ಇದೆ, ಇಡೀ ಜನಾಂಗ ನನ್ನನ್ನು ಪಾಪಿ ಅಂತ ಇದೆ. ಆದರೆ ನನ್ನನ್ನು ಕೂಡ ಗೌರವಿಸುವ ಒಬ್ಬ ವ್ಯಕ್ತಿ, ಪ್ರವಾದಿ, ದೇವರ ಪುತ್ರ, ನನ್ನನ್ನು ಕರೀಬೇಕಾದರೆ ಈ ಲೋಕ ನನಗೆ ಬೇಡ, ಈ ಹಣ ಬೇಡ, ಈ ಆಸ್ತಿ ಬೇಡ, ಈ ಅಂತಸ್ತು ಬೇಡ, ನನಗೆ ಅವರು ಸಾಕು ಎಂಬುದಾಗಿ ಹೋದ. ಪ್ರೀತಿಯ ಸಹೋದರ ಸಹೋದರಿಯರೇ, ಲೇವಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರಲ್ಲಿ ಆತನಿಗೆ ಅರ್ಥ ಸಿಕ್ಕಿತು. ಆ ಅರ್ಥದ ಪರಿಪೂರ್ಣತೆಯನ್ನು ಆತನು ತನ್ನ ಪ್ರಾಣವನ್ನು ದೇವರಿಗೆ ಕೊಡಬೇಕಾದರೆ ಆತನು ಅರ್ಥ ಮಾಡಿಕೊಂಡ. ಇವತ್ತು ನಾವು ಮನೆ ಮಠ ಎಲ್ಲ ಬಿಟ್ಬಿಟ್ಟು ದೇವರಿಂದ ಹೋಗ್ಬಿಡಿ ಅಂತ ಹೇಳೋದಿಲ್ಲ. ನಮ್ಮದೇ ಆದಂತಹ ಕರ್ತವ್ಯಗಳಿವೆ ಕುಟುಂಬಗಳಲ್ಲಿ. ಆ ಕರ್ತವ್ಯಗಳನ್ನು ಸರಿಯಾಗಿ ಮಾಡಿ ದೇವರಿಗೆ ಮೆಚ್ಚುಗೆಯಾಗುವಂತೆ ಮಾಡಿ. ಸಿಂಪಲ್ ಉದಾಹರಣೆ ಒಂದು ಹೇಳಬೇಕಾದ್ರೆ, ನಾವೇನು ಮಾಡ್ತೀವಿ, ಮಕ್ಕಳಿಗೆ ಮದುವೆ ಮಾಡ್ತೀವಿ ಅಲ್ವಾ? ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ಈಗ ಇನ್ನೇನು ಇನ್ವಿಟೇಷನ್ ಕಾರ್ಡೆಲ್ಲ ಹೊಡೆದಿರ್ತೀವಿ. ಆವಾಗ ಏನೋ ತೊಂದರೆ ಬರುತ್ತೆ. ತೊಂದರೆ ಬಂದಾಗ ಈ ಮದುವೆ ಬೇಡ ಅಂತ ಒಂದು ನಿರ್ಧಾರ ಬರುತ್ತೆ. ಆಗ ನಮ್ಮಲ್ಲಿರೋ ದೊಡ್ಡವರು, ತಾಯಿ ತಂದೆಗಳು ಏನು ಹೇಳ್ತೀವಿ, ಇನ್ವಿಟೇಷನ್ ಕಾರ್ಡ್ ಹೊಡೆದಾಗಿದೆ, ನಂಟರಿಗೆಲ್ಲ ಹೇಳ್ಬಿಟ್ಟಿದ್ದೀವಿ, ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೆ, ಆ ಸಮಾಜ ಏನನ್ನುತ್ತೆ, ನಮಗೆ ಮಾನ ಮರ್ಯಾದೆ ಹೋಗುತ್ತೆ, ಆದ ಕಾರಣ ನೀನು ಮದುವೆ ಆಗುವಂತಾರೆ ಅಲ್ವಾ? ಈ ಮಾತುಗಳು ಹೇಳಿ ಮದುವೆಗಳು ಮಾಡಿ ಎಷ್ಟು ಸಂಸಾರಗಳನ್ನ ಹಾಳು ಮಾಡಿದ್ದೀವಿ ನಾವು. ಇಷ್ಟ ಇಲ್ಲದೆ ಬಂದು ಮದುವೆ ಆದವನು ಒಳ್ಳೆ ಸಂಸಾರ ಮಾಡೋಕ್ಕಾಗುತ್ತಾ? ಹೇಳ್ರಿ ನೀವು. ಇನ್ನೊಬ್ಬರಿಗಾಗಿ ಅಲ್ಲ, ಅವರಿಗಾಗಿ ಮಾಡಿ. ಈ ಮದುವೆ ಅನ್ನೋದು ಶಾಶ್ವತವಾದಂತಹ ಒಂದು ಒಡಂಬಡಿಕೆ. ಒಂದು ಯುವಕ ಯುವತಿ ಒಟ್ಟಿಗೆ ಸೇರಿ ಒಂದು ಸಂಬಂಧವನ್ನು ಏರ್ಪಡಿಸಿಕೊಳ್ಳುತ್ತಾರೆ. ಯಾರ ಹೆಸರಿನಲ್ಲಿ? ಯೇಸು ಸ್ವಾಮಿಯ ಹೆಸರಿನಲ್ಲಿ. ಅದಕ್ಕೆ ಅವರು ಸ್ವಂತ ಇಚ್ಛೆಯಿಂದ ಮುಂದೆ ಬರಬೇಕು.
ಇನ್ನೊಬ್ಬರು ನೋಡ್ತಾರೆ, ಇನ್ನೊಬ್ಬರು ಮಾತಾಡ್ತಾರೆ. ನಮ್ಮ ಜೀವನ ಹಾಗೇ ಆಗಿದೆ ಪ್ರೀತಿಯ ಸಹೋದರ ಸಹೋದರಿಯರೇ. ಇನ್ನೊಬ್ಬರಿಗಾಗಿ ಜೀವನ ಮಾಡಬೇಡಿ. ನಿಮಗೆ ಜೀವವನ್ನು ಕೊಟ್ಟ ಸೃಷ್ಟಿಕರ್ತನಿಗೋಸ್ಕರ ಜೀವ ಮಾಡಿ ಆತ್ಮವನ್ನು ಉಳಿಸಿಕೊಳ್ಳಿ. ನಿಮ್ಮ ಆತ್ಮದಲ್ಲಿ ಆರೋಗ್ಯ ಭಾಗ್ಯವನ್ನು ದೇವರು ಸದಾ ದಯಪಾಲಿಸಲಿ. ಅಂತಹ ದೈವ ಜ್ಞಾನವನ್ನು ನಾನು ಪಡೆದು ದೇವರಿಗೆ ಮೆಚ್ಚುಗೆಯಾಗುವ ಜೀವನ ನನ್ನದಾಗಲಿ ಎಂದು ನಾವು ಪ್ರಾರ್ಥನೆ ಮಾಡಿ, ಅದು ಅತಿ ಉನ್ನತವಾದ ಒಂದು ವಿಷಯ. ಆಗ ಖಂಡಿತವಾಗಿ ಮತ್ತೆ ಶುಭ ಸಂದೇಶವನ್ನು ಬರೆಯಬೇಕಾದರೆ ಸಂತರುಗಳ ಕುಟುಂಬ ಇದು ಎಂಬುದಾಗಿ ಬರೆಯಲಾಗುತ್ತದೆ. ಪಾಪಿಷ್ಟ್ರು ಅಂತ ಬರೆಯೋಲ್ಲ, ಸಂತರುಗಳ ಕುಟುಂಬ ಅಂತ ಬರೀತಾರೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಸಂತರುಗಳೇ. ಸಂತರುಗಳ ಹೌದಾ ಇಲ್ವಾ? ಜೋರಾಗಿ ಹೇಳಿ. ಹೌದು ಹೌದು. ಈಗ ನಮ್ಮನ್ನು ಯಾರಾದರೂ ಪ್ರೀತಿಸ್ತಾರೆ, ಒಂದು ಒಂದು ಶರ್ಟ್ ಇಸ್ಕೊಡ್ತಾರೆ ಅಂತ ಇಟ್ಕೊಳ್ಳಿ. ನಮಗೆ ಎಷ್ಟು ಖುಷಿ ಆಗುತ್ತೆ. ವಾಟ್ ಅ ಗುಡ್ ಫ್ರೆಂಡ್ ಐ ಹ್ಯಾವ್, ನನಗೋಸ್ಕರ ಒಂದು ಶರ್ಟ್ ಇಸ್ಕೊಬಂದಿದ್ದಾರೆ ಅಂತ. ಅರೆ, ನಿಮಗೋಸ್ಕರ ಪ್ರಾಣನೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಎಷ್ಟು ದೇವರಿಗೆ ಪ್ರಿಯವಾದವರು, ಸಂತರಲ್ವಾ? ಹೌದಾ ಇಲ್ವಾ? ಆಗಾಗ ಸ್ವಲ್ಪ ತಪ್ಪು ಮಾಡ್ತೀವಿ ಅಷ್ಟೇ. ಆ ತಪ್ಪು ಸ್ವಲ್ಪ ನಾವು ಬಿಟ್ಟರೆ ದೇವರಲ್ಲಿ ನಾವು ಸಂತರುಗಳೇ. ಸಂತ ಪೌಲ ಹೇಳ್ದ ಹಾಗೆ. ಯಾಕೆಂತ ಹೇಳಿದ್ರೆ ಅವರು ನಿಮ್ಮಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಲೋಕಂತ್ಯದವರೆಗೆ ನಾನು ನಿಮ್ಮೊಡನೆ ಇರ್ತೀನಿ. ಎಲ್ಲಿರ್ತಾರೆ? ಬಸಲಿಗಾದಲ್ಲಿ ಇರ್ತಾರಾ? ಎಲ್ಲಿರ್ತಾರೆ? ಲೋಕಂತ್ಯದವರೆಗೂ ನಾನು ನಿಮ್ಮೊಡನೆ ಇರ್ತೀನಿ ಯೇಸು ಸ್ವಾಮಿ ಹೇಳಿದ್ರು. ಎಲ್ಲಿರ್ತಾರೆ ಅವರು? ಎಲ್ಲಿರ್ತಾರೆ? ಜೋರಾಗಿ ಹೇಳಿ. ನಿಮ್ಮ ಮನದಲ್ಲಿ ಇರ್ತಾರೆ. ದೇವರೇ ನಿನ್ನ ಮನದಲ್ಲಿ ಇರಬೇಕಾದ್ರೆ ನೀವು ಸಂತರುಗಳಲ್ವೇ? ಪರಿಶುದ್ಧರಲ್ವೇ? ಹೌದಾ ಇಲ್ವಾ? ಹೌದು ಹೌದು. ನಂಬ್ರಿ ಫಸ್ಟು. ನಿಮ್ಮ ನಂಬಿಕೆಯ ಜೀವನ ಆಗುತ್ತೆ. ಆದ್ದರಿಂದ ಎಷ್ಟು ಮಟ್ಟಿಗೆ ನಾವು ನಂಬ್ತೀವೋ ಅಷ್ಟು ಮಟ್ಟಿಗೆ ದೇವರನ್ನ ಪ್ರೀತಿಸ್ತೀವಿ. ಎಷ್ಟು ಮಟ್ಟಿಗೆ ನಾವು ನಂಬ್ತೀವೋ ಅಷ್ಟು ಮಟ್ಟಿಗೆ ದೇವರೊಡನೆ ಇರ್ತೀವಿ. ಆದ್ದರಿಂದ ಈ ನಂಬಿಕೆ ನಮ್ಮ ಜೀವನವಾಗಲಿ ಎಂದು ಪ್ರಾರ್ಥಿಸುತ್ತಾ ಈ ದಿವ್ಯ ಬಲಿ ಪೂಜೆಯಲ್ಲಿ ನಮ್ಮ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಆಮೇನ್.